ಕೊಡ್ತಾ ಇದೀನಿ, ಬಡ ಮಕ್ಕಳನ್ನ ಸಾಕಿ ಟ್ರೈನಿಂಗ್ ಕೊಡ್ತಾ ಇದೀನಿ, ಓದಿಸಿ. ನನ್ನಲ್ಲೇ ನಿಲ್ಬಾರ್ದು ಅಂತೇಳಿ ನಮಗೇನು ಗೌರ್ಮೆಂಟ್ ಇದೆಲ್ಲ ಸಪೋರ್ಟ್ ಎಲ್ಲ ಏನಿಲ್ಲ. ಹಿಂಗೆ ಪಬ್ಲಿಕ್ ಅಲ್ಲಿ ಹೆಲ್ಪ್ ಮಾಡಿದೆ. ಭಾನುವಾರ ಇವತ್ತು ಜನಗಳ ಖುಷಿಗೋಸ್ಕರ ಸಂಜೆ ತನಕ ಹತ್ತಿದ್ದೀನಿ. ಆಮೇಲೆ ಇಲ್ಲಿ ಎಲ್ಲಾರು ಒಂದು ಬಾಕ್ಸ್ ಇಡ್ತೀನಿ. ಯಾರಿಗಾರ ಇಷ್ಟ ಇದ್ರೆ ಹೆಲ್ಪ್ ಮಾಡೋರು ಮಾಡ್ಬೋದು, ಅದು ಅವ್ರವ್ರ ಇಷ್ಟ, ಯಾರಿಗೂ ಬಲವಂತ ಇಲ್ಲ ಏನಿಲ್ಲ. ಬಟ್ ಎಲ್ಲ ಕಡೆ ಹೋದ್ರೂ ಬದುಕಿ ಬರಲಿ ಅಂತ ನಮ್ಗೆ ಆಶೀರ್ವಾದ ಮಾಡಿ. 29 ಸರಿ ಮರ್ಕೊಂಡಿನಿ, 11 ಆಪರೇಷನ್, 4 ರಾಡು. ವರ್ಲ್ಡಲ್ಲಿ ಫಾಸ್ಟೆಸ್ಟ್ ಕ್ಲೈಂಬರ್ ಹೆಸರಿಗಷ್ಟೇ. ಬಟ್ ನಾನು ಎಂದು ಕೆಜಿ ಅಕ್ಕಿ ತಿಂದಿಲ್ಲ ಸರ್ಕಾರದಿಂದ. ಹುಟ್ಟಿದ ತಮಿಳ್ನಾಡು, ಬೆಳೆದದ್ದು ಕರ್ನಾಟಕ. ಎಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮನೆಯಲ್ಲಿ ಇಟ್ಟು ಫಸ್ಟ್ ಕನ್ನಡಿಗರಾಗಿ ಬದುಕಿ. ನಾವು ಭಾಷೆ ನಮ್ಮ ನಾಡು ನೋಡಿ ಕನ್ನಡ, ನಮ್ಮ ಕನ್ನಡಿಗರು ಕನ್ನಡಿಗರಾಗಿ ಬದುಕುವ. ಬೇವು ಬೆಲ್ಲ ತಿಂದು ಕಷ್ಟ ಸುಖ ಎರಡೂ ಅನುಭವಿಸಿ ಇದು ನಮ್ಮ ಹೊಸ ವರ್ಷದ ಆರ್ಥಿಕ ಶುಭಾಶಯ ಎಲ್ಲರಿಗೂ ನನ್ನ ಕಡೆಯಿಂದ. ವರ್ಷಕ್ಕೆ 100 ಮಕ್ಕಳು ಡೆಡ್ ಬಾಡಿ ತೆಗೆದು ನೀರಲ್ಲಿ. ದಯವಿಟ್ಟು ಮಕ್ಕಳಿಗೆ ಈಜು ಕಲಿಸಿ, ಒಂದು 5 ದಿವಸ ಈಜು ಕಲಿಸಿ, ಜೀವ ಉಳಿಸ್ಕೊಳ್ಳಿ, ಆಮೇಲೆ ಜೀವನ. ವರ್ಲ್ಡಲ್ಲಿ ಅತಿ ದೊಡ್ಡ ಬಿಸ್ನೆಸ್ ಎಜುಕೇಷನ್ ಇದು. ಹಾಗಾಗಿ ಮಕ್ಕಳಿಗೆ ಜೀವದ ಬಗ್ಗೆ ಹೇಳ್ಕೊಡಿ, ಜೀವನದ ಬಗ್ಗೆ ಹೇಳ್ಕೊಡಿ, ಹಿಸ್ಟ್ರಿ ಬಗ್ಗೆ ಹೇಳ್ಕೊಡಿ, ಇತಿಹಾಸ ಮಾಡಲಿ, ಆಮೇಲೆ ಇದು ಮಾಡಿ. ಇಂಡಿಯನ್ ಆಯುಷ್ಯ 60ಕ್ಕೆ ಬಂದ್ಬಿಡ್ತಾರೆ. ಮಕ್ಕಳಿಗೆ ಗುಟ್ಕ ಪಟ್ಕ ತಿನ್ನಕ್ಕೆ ಹೋಗ್ಬೇಡಿ. ಏನೇ ತಿಂದರೂ ಮಕ್ಕಳ ರೈತರ ಕೈಗೆ ಸೇರ್ಬೇಕು ಅಂತ ತೊಗೊಂಡು ತಿನ್ರಿ. ಕಂಪ್ನಿ ಒಳ್ಳೆ ಅವತ್ತು ನಂಬಕ್ಕೆ ಹೋಗ್ಬೇಕು. ಹಾಗೆ ಏನಾರು ಕಂಪ್ನಿ ಏನಾರು ಒಳ್ಳೆ ಕಂಪ್ನಿ ಅದು ಚೆನ್ನಾಗಿದೆ ಅಂದರೆ ನಾನೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಆಮೇಲೆ ಒಂದು ಈಗೀಗ ನಾನು ಒಂದು ಆಯುರ್ವೇದಕ್ಕೆ ಒಂದು ಸೈನ್ ಮಾಡೀನಿ, ಇಲ್ಲೇ ಬೆಂಗಳೂರಲ್ಲಿ KR-ಪುರಮಲ್ಲಿ. ನನ್ನನ್ನು ರೆಡಿ ಮಾಡಿದಾಯಪ್ಪ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮಂಡಿ ನೋವು, ಕಾಲು ನೋವು ಏನಾರು ಇದ್ದರೆ ಅಲ್ಲಿ ಹೋಗಿ ಮೀಟ್ ಮಾಡಿ. KR-ಪುರಮಲ್ಲಿ ಯಾರೋ ಒಂದು ಸಣ್ಣ ಡಾಕ್ಟರ್ ಚೆನ್ನಾಗಿ ನೋಡ್ದೆ. ನಾನೇ 11 ಆಪ್ರೇಷನ್, 4 ರಾಡು, 29 ಲಕ್ಷ ನನ್ನೇ ರೆಡಿ ಮಾಡಿದ್ದೆ. ಮಂಡಿ ನೋವೆಲ್ಲ ಇಲ್ಲ, ನಾನೇ ಒಪ್ಕೊಳ್ತಾ ಇದ್ದೆ. 1 ವರ್ಷ ಕೋಮದಲ್ಲಿದ್ದು ಈಗ ಆಚೆ ಬಂದು ತುಂಬ ಆಯುರ್ವೇದಿಕ್ ನ್ಯಾಚುರಲ್ ಆಗಿದೆ, ಚೆನ್ನಾಗಿದೆ, ನಂಬಿಕೆಯಿಂದ ಯೂಸ್ ಮಾಡಿ. KR-ಪುರಮಲ್ಲಿ ಹಾಸ್ಪಿಟಲ್ ಯಾವುದೋ ವೆಂಕಟೇಶ್ವರ ಹಾಸ್ಪಿಟಲ್, ವೆಂಕಟೇಶ್ವರ ಥಿಯೇಟ್ರ್, ವೆಂಕಟೇಶ್ವರ ಚೆನ್ನಾಗಿದೆ. ಮಂಡಿ ನೋವು, ಕಾಲು ನೋವು, ಕಿಡ್ನಿ ಸ್ಟೋನ್ ಆಯಿತು ನನಗೆ, ಅದು ಒಂದು ರೆಡಿ ಮಾಡ್ತೀನಿ. ಟ್ರೀಟ್ಮೆಂಟ್ ಎಲ್ಲ ಸರಿ ಅತ್ಲಾ. ಮಂಗ ಹಾಕಿದಂಗೆ ಹತ್ಬಿಡ್ಲ, ಮಂಗ ಹಾಕತ್ತಲ್ವ. ಇವತ್ತು ಯಾರು ಜನ ಹೆಲ್ಪ್ ಮಾಡ್ತಾರೆ, ಇವತ್ತೆಲ್ಲ ಇವತ್ತು ಸಂಜೆ ಹೋಗಿ ಬಟ್ಟೆ ತಗೊಳ್ಳಲ್ಲ. ಅಣ್ಣ ಬಾಣ, ಅಲ್ಲಿ ಹಿಂದೆ ಬಾಕ್ಸ್ ಐತೆ, ಕಲ್ಲಡಿಗೆ ತಕೊಂಡ್ ಕೊಡೋಣ. ಅಲ್ಲೇ ಕಲ್ಲಡಿ ಆ ಕಡೆ ಮೂಲೆಗ ಬಾಕ್ಸ್ ಇದೆ, ಅಲ್ಲಿ ಕಲ್ಲಡಿಗಿದೆ. ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಆಯ್ತು. ಎಲ್ಲಿ ಬಾಟ್ಲಿ ಅದೊಂದು ನನಗೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು. ಮೂಲೆಗೆ ಬಾಟ್ಲಿ ಯೂಸ್ ಮಾಡಬೇಡಿ ಅಂತ ನಾನು ಒಂದ್ಸರಿ ಹಂಗೆ ಮಾಡಬೇಡಿ ಅನ್ನೋದಕ್ಕೆ ಕೋರ್ಟ್ ಆರ್ಡರ್ ಮಾಡಿ. ಪ್ಲಾಸ್ಟಿಕ್ ಬಾಟ್ಲು ಅದು ಕಂಪನಿ ನಾವು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಕೂಡ ಗೌರ್ಮೆಂಟ್ ವಿರೋಧವಾಗಿ ಮಾಡ್ತಾ ಇದ್ದಾನೆ. ಪರಿಸರ ಪ್ರೇಮಿ ನಾನು ಅನ್ನೋದು ಬಿಟ್ಟರು ಬಾಟ್ಲುಗಳನ್ನ ಡಸ್ಟ್ಬಿನ್ಗೆ ಯೂಸ್ ಮಾಡಿ ಎಲ್ಲಿ ಬೇಕಲ್ಲಿ ಯೂಸ್ ಹಾಕ್ಬೋದು. ಆ ಥರ ಏನು ಬಾಟ್ಲಿ ಯೂಸ್ ಮಾಡ್ಬೋದು, ನಮ್ಮ ಹತ್ರನೇ ಪರ್ಮಿಷನ್ ತಗೊಂಡು ಹಾಕಿರೋದು ಮತ್ತು ಸರ್ಕಾರ ದುಡ್ಡು ನಡೆಸೋದು ಹಿಂಗೆ ಉಲ್ಟಾ ಬಿದ್ದು ನಾನೇ ಆರಿಸ್ತೀನಿ. ಅವ್ರಿಗೆ ಭಾಳ ನೋವಾಗ ಎಲ್ಲಿ ಬೇಕಾಗಿತ್ತು ಬುದ್ಧಿವಂತರ ಆಗ್ಬೇಕು. ರೆಡಿನಾ? ನನಗೆ ಬರ್ಲಿ ಗೊತ್ತಿರ ಅಂತ ಗೊತ್ತಿದ್ದಾರೆ. ಎಷ್ಟು ಈಸಿ ಫೋಟೋನೇ ಕಟ್ತಾರಿಲ್ಲ ಅವರು. ರನ್ನಿಂಗ್ ಮಾಡಿದೆ, ಒಂದು ವಾರ ಓಡಿ ರನ್ನಿಂಗ್ ಮಾಡಿದ್ದೆ.
ನಿಧಾನಕ್ಕೆ ಅತಿ ತೊಂದರೆ ಇಲ್ಲ. ಎರಡು ಮಾತೆಲ್ಲ ಕೋಟೆನ ಹಾಕ್ತಾರವ ಮೊಟ್ಟೆ ಬಂದ್ಬಿಡುತ್ತೆ ಸ್ವಲ್ಪ ಈಗ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ. ಗಾಢ ತಿಂತ ಸರ್, ತುಪ್ಪ ತಿಂದ್ರೆ ಏನಾಗಲ್ಲ. ಗಾಢ ತಿನ್ನೋದಕ್ಕೆ ಹೊಟ್ಟೆ ಬಂದೈತೆ ಸರ್. ಯಾಕ್ರಿ ಜೊತೆಗೆ ದಾಡ ತಿಂತೀನಿ ತುಪ್ಪ ತಿನ್ರಿ ಅಂದ್ರೆ ದೇಸಿ ತುಪ್ಪ ತಿನ್ಬೇಕಾನೆ. ಜೋಗ್ ಫಾಲ್ಸ್ ಅಲ್ಲಿ ಯಾರನ್ನೋ ಕಾಪಾಡಕೋ ಈ ಸೊಂಟ ಮುರ್ಕೊಂಡು 1 ವರ್ಷ ಕೋಮಾದಲ್ಲಿದ್ದೆ, ಈಗ ಆಚೆ ಬಂದಿದ್ದೀನಿ. ದಪ್ಪ ಆಗಿಲ್ಲ ಅಂದ್ರೆ ನನ್ ಮೂಳೆ ಕೂರ್ತಿದ್ವಿ. 140 ಕೆಜಿ ಇದ್ದೆ ಹಾಸ್ಪಿಟ್ಲಿಂದ ಆಚೆ ಬಂದಾಗ, ಈಗ 90 ಕೆಜಿ ಇದೆ. ಇನ್ನು ಕಮ್ಮಿ ಆಗ್ಬೇಕು ನಿಮ್ ಹೈಟಿಗೆ. ಇಲ್ಲ, ಸಣ್ಣ ಆದ್ರೆ ಎಲ್ಲೆಲ್ಲಿ ಮುರಿದ ಅಲ್ಲೆಲ್ಲ ನೋವು ಬರುತ್ತೆ. ಅದನ್ನು ಟ್ರೈ ಮಾಡಿದೆ. 60 ಕೆಜಿ ಬಂದಿದೆ. ಸ್ಟಾರ್ಟ್ ಮಾಡಿ. ಎದ್ದು ಕೂತ್ಕೊಳ್ಳೋಕ್ಕೂ ಆಗ್ತಲ್ಲ, ಅಷ್ಟು ಪೇನ್ ಆಗ್ತಲ್ಲ, ಹೌದು. ಸ್ಟಾರ್ಟ್ ಮಾಡಿ. ನಾವು ಕೆಳಗಿಳಿದಿದ್ದಾರೆ, ನಾವೀಗ ಮೇಲಂತ ಅವರು. ಬೆಳಗ್ಗೆನೆ ಬರ್ಬೇಕು ನೀವು. ಸರ್ 5:15 ರೆಡಿ ಆದ್ರೆ ಅಂದ್ರೆ ರಾತ್ರಿ ಮಲ್ಕೋರು. ರೆಡಿ ಮಾಡ್ತೀವಿ. ಅಂತ ತಿಳ್ಕೊಂಡು ಏನಂತ ಈಗ ಹತ್ತಿ ನೋಡು, ಮಂತ್ರಿಸ್ತೀನಿ ನೋಡು. ಈಗ ಜೈ ಬಜರಂಗ್ ಬಲಿ ಅಂತ ಹೇಳ್ರಿ. ದಪ್ಪ ಆಗ್ಬಿಟ್ಟಿದ್ದೀನಿ. ರೆಡಿನಾ? ಈ ಸೇಮ್ ಟೈಮ್ ತಗಂತಾನೆ. ಮೊದಲು 3 ಸೆಕೆಂಡ್ ಹತ್ತಿದೆ ನಾನು. ಈ ಟೈಮ್ ತಗೊಂಡು ದಪ್ಪ ಆಗಿದ್ದಾನ, ರಬ್ಬರ್ ಪೈಪ್ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಗುಡ ತಿಂತಾನಲ್ಲ, ಸ್ವಲ್ಪ ದಪ್ಪ ಆಗ್ತದೆ. ನಿಧಾನ ನಿಧಾನ.